ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗವನು ಅವನು ನೀನು ನೀವಿಬ್ಬರನ್ನ ದೂರ ಮಾಡೋದು ಅಷ್ಟು ಸುಲಭನಾ? ನೀವಿಬ್ರು ಓಡೋಟದವ್ರಿಗಿಂತ ಹೆಚ್ಚಾಗಿರೋರು. ನೀವಿಬ್ರು ದೂರ ಆಗೋದು ಅಂದ್ರೆ ಅಷ್ಟು ಸುಲಭದ ಮಾತಾ? ಅಲ್ಲ ಅಂತ ಹೇಳಿದ್ನಲ್ಲ ಚಿನ್ನ, ಆ ನೋವನ್ನ ತಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ನಮ್ಮನ್ನ ಅಷ್ಟೊಂದು ಕಾಡುತ್ತೆ, ಭಯಂಕರ ನೋವಾಗುತ್ತೆ. ಅದ್ರೇನ್ ಮಾಡೋದು? ಲೈಫ್ ಅಂದ್ರೆ ಅದೊಂದೇ ಅಲ್ವಲ್ಲ, ಅದು ತುಂಬಾನೇ ಚಾಚ್ಕೊಂಡಿರುತ್ತೆ, ಸಿಕ್ಕಾಪಟ್ಟೆ ದಿಕ್ಕುಗಳಿರುತ್ತೆ. ನಾವು ಎಲ್ಲ ದಿಕ್ಕಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಯಾವುದೋ ಒಂದು ಒಳ್ಳೇದಾಗ್ತಿದೆ ಅಂದ್ರೆ ಕೆಲವನ್ನ ನಾವು ಬಿಟ್ಟು ಕೊಡ್ಲೇಬೇಕಾಗತ್ತೆ. ನಾನು ಧೈರ್ಯವಾಗೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ, ಆದ್ರೂ ಒಂದೊಂದ್ಸರ್ತಿ ದುಃಖ ಅನ್ನೋದಿದೆಯಲ್ಲ, ಒತ್ತರಿಸ್ಕೊಂಡ್ಬರುತ್ತೆ ಕಡೆ. ಅವನ್ನ ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ರೆಡಿ ಇಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ಈ ಹಾರ್ಶ್ ರಿಯಾಲಿಟಿನ ಒಪ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಮೊದಲೇ ಭಯಂಕರ ಸೆನ್ಸಿಟಿವ್ ಅವನು, ವಿಲವಿಲ ಅಂತ ಒದ್ದಾಡಿ ಹೋಗ್ಬಿಟ್ಟಿರ್ತಾನೆ. ನನಗೆ ನನ್ನ ಚಿಂತೆಗಿಂತ ಅವನ ಚಿಂತೆನೇ ಜಾಸ್ತಿ ಕಾಡ್ತಾ ಇರೋದು, ಎಲ್ಲಿ ನೋವು ತಿಂತಾ ಇರ್ತಾನೋ ಅಂತ. ಆನಂದ್ ಪ್ಲೀಸ್ ಸಮಾಧಾನ ಮಾಡ್ಕೋ. ನೋಡು, ನೀನೇನೇ ಮಾಡಿದ್ರು ಅವ್ನು ಒಳ್ಳೇದಕ್ಕೆ ತಾನೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದನ್ನು ನಾವೀಗ ಅಕ್ಸೆಪ್ಟ್ ಮಾಡಲೇಬೇಕು. ಸ್ವಲ್ಪ ದಿನ ಅಷ್ಟೇ, ಎಲ್ಲಾನು ಸರಿ ಹೋಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ಸತ್ಯ ಹೇಳಿ ಎಲ್ಲರೂ ಬೇಜಾರಾಗೋದಕ್ಕಿಂತ ಇದು ಒಳ್ಳೇದಲ್ವಾ? ಆರಾಮಾಗಿರು. ಏನ್ರಿ ನೀವು? ಅಣ್ಣ ಅದಕ್ಕೆ ಬಂದು ಅಸಲ ಡಿನ್ನರ್ ಕರೆದು ನಾವು ಹೋಗಲೇ ಇಲ್ಲ. ಅಪೇಕ್ಷೆ ನೀವು ಮಾಡ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಪಾರ್ಥ, ಸರಿ ತಪ್ಪು ಪ್ರಶ್ನೆ ಆಮೇಲೆ. ಫಸ್ಟ್ ಆಫ್ ಆಲ್ ನನಗಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅಂದಮೇಲೆ ನಾನು ಯಾಕೆ ನನ್ನ ಇಷ್ಟದ ವಿರುದ್ಧವಾಗಿ ಹೋಗ್ಲಿ? ನನ್ಗೆ ಎಲ್ಲಿ ಕಂಫರ್ಟೇಬಲ್ ಇಲ್ವೋ ಅಲ್ಲಿಗೆ ನಾನು ಯಾಕೆ ಹೋಗ್ಲಿ ಪಾರ್ಥ? ಸುಮ್ಮನೆ ನನಗೆ ಹಿಂಸೆ ಅನ್ಸುತ್ತೆ, ನನ್ನ ಪೀಸ್ ಆಫ್ ಮೈಂಡ್ ಹಾಳಾಗಿ ಹೋಗುತ್ತೆ. ಏನೋ ಕಾಟಾಚಾರಕ್ಕೆ ಹೋಗಿದ್ದೀನಿ ಅಂತ ಅನಿಸ್ತಿರುತ್ತೆ. ಆ ಸುಖಕ್ಕೆ ಹೋಗದೇ ಇದ್ರೇ ಬೆಸ್ಟ್ ಅಲ್ವಾ? ಅವರಿಂದ ನಮಗೆ ಕಿರಿಕಿರಿ ಆಗೋದಾದ್ರೂ ತಪ್ಪುತ್ತೆ. ಯಾರಿಂದ ಕಿರಿಕಿರಿ ಆಗುತ್ತೆ? ಯಾರ ಬಗ್ಗೆ ಹೇಳ್ತಾ ಇರ ನೀವು? ಓ, ಅದ್ಗೆನಾ? ಅದಕ್ಕೆ ಇದರ ಅಂತ ತಾನೇ ನೀವು ಈ ಥರ ಹೇಳ್ತಿರೋದು? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಗೊತ್ತಾಗಲ್ವಾ ನಿಮಗೆ? ಗೊತ್ತು, ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಷ್ಟೊಂದೆಲ್ಲ ಕೋಪ, ದ್ವೇಷ, ಹಠ ಎಲ್ಲ ಇದ್ರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿದ್ರಿ, ಅವ್ರನ್ನ ಫರ್ಗಿವ್ ಮಾಡಿದ್ರಿ, ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆದ್ರಿ. ಈ ಕಡೆ ಭಾಗ್ಯಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋತೀರಾ, ಅವ್ರ ಬಗ್ಗೆ ಕೇರ್ ತೋರಿಸ್ತಾ ಇದ್ದೀರಾ. ಇನ್ನು ಲಚ್ಚಿ, ಸುಧಾ ಅಕ್ಕ, ಅವ್ರ ಜೊತೆನೂ ನಿಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಿದೆ. ಎಲ್ಲರ ಜೊತೆ ಚೆನ್ನಾಗಿದ್ದೀರಾ, ಎಕ್ಸೆಪ್ಟ್ ಅತ್ತಿಗೆ ಜೊತೆ ಮಾತ್ರ. ಯಾಕೆ ನೀವು ಅವ್ರನ್ನ ಕ್ಷಮಿಸೋದಿಲ್ಲ? ಯಾಕೆ ಇಷ್ಟೊಂದು ಹಠ ಸಾಧಿಸ್ತೀರಾ? ಅದು ಹಾಗೆ, ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ, ಅತಿಯಾದ ನಂಬಿಕೆ ಇರುತ್ತೋ, ಅಲ್ಲಿ ಅತಿಯಾದ ದ್ವೇಷನೂ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಅಕ್ಕ. ನಾನು ಅವಳನ್ನ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನೋಡ್ತಿದ್ದೆ, ಅವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ. ನನಗೇನೇ ಆದರೂ ನನ್ನ ಜೊತೆ ನನ್ನ ಅಕ್ಕ ಇರ್ತಾಳೆ ಅಂತ ನಂಬಿಕೆಯಲ್ಲಿದ್ದೆ. ಬಟ್ ಮದುವೆ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟಿಂದ ನನ್ನ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ. ಅದನ್ನೀಗ ಜೋಡಿಸ್ತೀನಿ ಅಂದರೂ ಅದು ಮೊದಲಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನಾನು ಯಾಕೆ ಸುಮ್ಮನೆ ಪ್ರಯತ್ನ ಪಡಬೇಕು? ನೋ ಯೂಸ್. ಈ ತೇಪೆ ಹಚ್ಚೋ ಕೆಲಸ ಅಂತೂ ನನ್ನಿಂದ ಆಗ್ಬರಲ್ಲ. ಅದಕ್ಕೆ ನಾನೇ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಈಗೀಗ ಅವಳ ಮೇಲೆ ನನಗೆ ದ್ವೇಷ ಅಂತ ಏನೂ ಇಲ್ಲ, ಬಟ್ ಮೆಂಟಲಿ ನಾನು ಅವಳಿಂದ ದೂರ ಆಗ್ಬಿಟ್ಟಿದ್ದೀನಿ. ಅವಳ ಪ್ರೆಸೆನ್ಸ್ ಆಗಲಿ ಆಬ್ಸೆನ್ಸ್ ಆಗಲಿ ಯಾವುದು ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ. ಅವಳ ವಿಷಯದಲ್ಲಿ ನನಗೇನೂ ಅನಿಸಲ್ಲ. ನಾನೊಂಥರ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ. ಹಾಗಂತ ಅವಳ ಮೇಲೆ ನನಗೆ ಯಾವ ಹಾರ್ಡ್ ಫೀಲಿಂಗ್ಸೂ ಇಲ್ಲ. ಜಸ್ಟ್ ನನಗವಳು ಬೇಡ ಅಷ್ಟೆ. ನೀವು ಹೇಳೋದು ನಂಗೆ ಅರ್ಥ ಆಗುತ್ತೆ ಅಪೇಕ್ಷೆ. ಆದರೆ ಒಂದು ತಿಳ್ಕೊಳ್ಳಿ, ಕೆಲವೊಂದು ಸಂಬಂಧಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ನಾವು ಅನ್ಕೋತೀವಿ, ಆದರೆ ಅದು ಎಲ್ಲೂ ಹೋಗೋದಿಲ್ಲ. ಅಂಡರ್ ಕರೆಂಟ್ ಥರ ನಮ್ಮ ಒಳಗಡೆನೇ ಇರುತ್ತೆ. ಒಂದಲ್ಲ ಒಂದಿನ ಅದು ಹೊರಗೆ ಬಂದೇ ಬರುತ್ತೆ. ಆಗ ಎಲ್ಲದೂ ಸರಿ ಹೋಗುತ್ತೆ. ಈ ಟೈಮ್ ಅನ್ನೋದು
ಎಲ್ರೂ ಸರಿ ಮಾಡುತ್ತೆ, ತಿಳ್ಕೊಳ್ಳಿ. ಐ ವಾಚ್. ಸರಿ ಆದಾಗ ನೋಡೋಣ. ಹಾಗೇ ಆಗತ್ತೆ, ನನಗೆ ಆ ಭರವಸೆ ಇದೆ. ಅಮ್ಮ ನೀನೇ ಹೇಳು, ಅವ್ರದ್ದು ತುಂಬಾನೇ ಅತಿ ಆಯ್ತು ತಾನೆ. ಅವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರ್ಬೇಕು. ಅದನ್ ಬಿಟ್ಟು ಕಂಡರ್ ವಿಷಯ ಅವ್ರಿಗೆ ಆಗ್ಬೇಕು. ಕೆತ್ಕಿ ಎಲ್ಲದನ್ನು ತಿಳ್ಕೊಳ್ಳೋ ಕುತೂಹಲ, ಕೆಟ್ಟ ಕುತೂಹಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರೋದನ್ನ ಬಿಟ್ಟು ತಲೆ ಹಟ್ಟೆ ಮಾಡ್ತಾರೆ. ಕಪಿರಾಯ ಯಾವಾಗ ನೋಡಿದ್ರು ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ನನ್ನ ತಲೆ ಚಿಟ್ಟು ಹಿಡಿಸ್ಬಿಡ್ತಾರಮ್ಮ, ಅಷ್ಟು ಮಾತಾಡ್ತಾರೆ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಅದೇ ಹೊಸದಾಗಿ ಬಂದಿದಾರಲ್ಲ ಸೃಜನ್ ಅಂತ, ಅವ್ರ ಬಗ್ಗೆ. ಅವರು ಮಹಾನ್ ತರ್ಲೆ. ನಮ್ ವೈಯಕ್ತಿಕ ವಿಚಾರನೆಲ್ಲ ಕೇಳ್ತಾರಮ್ಮ ಅವರು. ಅದನ್ನ ಕಟ್ಕೊಂಡು ಅವ್ರಿಗೇನಾಗ್ಬೇಕು? ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೋತಾರ ಅವರು. ಆದ್ರೆ ಅವರು ತುಂಬಾ ಹತ್ತಿರದವರು ಅನ್ಸ್ತಾರೆ, ಗೊತ್ತಿರೋರು ಅನ್ಸ್ತಾರೆ, ತುಂಬಾ ಪರಿಚಯ ಇರೋರು ಅನ್ಸ್ತಾರೆ. ಆದ್ರೆ ಎಲ್ಲಿ ನೋಡಿದೀನಿ ಅಂತ ನೆನಪಾಗ್ತಿಲ್ಲ ಅಮ್ಮ. ನಿನ್ನಾದ್ರೂ ಕೇಳೋಣ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಮಾಡ್ತಿದೀನಿ ನೋಡು ಹೀಗೆ, ನನ್ನನ್ನು ನಾನೇ ಮಾತಾಡ್ಕೊಂಡು ಸುಮ್ಮನಾಗ್ಬೇಕು. ಒಂದೊಂದ್ಸತಿ ಅವ್ರ ಹತ್ರನೇ ನೇರವಾಗಿ ಹೋಗಿ ಕೇಳ್ಬೇಡ ಅಂತ ಅನ್ಸುತ್ತೆ. ಮರುಕ್ಷಣ ಅವ್ರ ಹತ್ರ ನಾನೇನು ಹೋಗಿ ಮಾತಾಡೋದು ಅಂತ ಅನ್ಸುತ್ತೆ. ಹಂಗೂ ಅನ್ಸುತ್ತೆ, ಹಿಂಗೂ ಅನ್ಸುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಗೊತ್ತು ಗುರಿ ಇಲ್ದಿರೋರ ಹತ್ರ ನಮ್ಮ ಬಗ್ಗೆ ಏನ್ ಹೇಳ್ಕೊಳ್ಳೋದು ಅನ್ಸುತ್ತೆ. ಆದ್ರೆ ಅವ್ರ ಹತ್ರ ಮಾತ್ರ ಅದ್ಯಾಕೋ ಗೊತ್ತಿಲ್ಲ, ಎಷ್ಟು ಕೋಪ ಇದ್ರೂ ಎಲ್ಲ ಹೇಳ್ಕೋಬೇಕು ಅನ್ಸುತ್ತೆ. ಅದ್ಯಾಕಂತಾನೆ ಅರ್ಥ ಆಗ್ತಿಲ್ಲ. ಹೇಳ್ಕೊಳ್ಳೋದ್ರಲ್ಲಿ ಏನಿದೆ? ಇಲ್ಲ ಅದೆಲ್ಲ ತಪ್ಪು. ಇನ್ ಮುಂದೆ ಅವ್ರ ಹತ್ರ ಮಾತಾಡೋದನ್ನ ನಿಲ್ಸ್ಬಿಡ್ಬೇಕು. ಯಾಕೆ ಬೇಕು ಬೇಡ್ದಿರೋದೆಲ್ಲ? ಏನಮ್ಮ ನೀನ್ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲಮ್ಮ. ಆದ್ರೆ ಒಂದಂತೂ ನಿಜ, ನೀನ್ ಮುಂಚಿನ ತರ ಇಲ್ಲ. ಹಾಗಂತ ಸರಿ ಹೋಗಿದ್ಯಾ ಅಂತಾನು ಹೇಳಕ್ಕಾಗಲ್ಲ. ನೀನನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ತುಂಬಾನೇ ಗೊಂದಲಕ್ಕೆ ಬೀಳಿಸ್ತೀಯ ನೀನು. ನಾನಾದ್ರೂ ಏನ್ ಮಾಡ್ಲಿ ಪಾಪು, ಸದ್ಯಕ್ಕೆ ನನ್ನ ಪರಿಸ್ಥಿತಿ ಆಗಿದೆ. ಶಾಕುಂತ್ಲಾ ಮತ್ತವರಣ್ಣ ಇಬ್ರು ಸೇರ್ಕೊಂಡು ನಿಮ್ಮನ್ನೆಲ್ಲ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ, ಅದಕ್ಕೆ ಸುಮ್ಮನಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.